ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಇದು ಒಂದು ಬೋಟ್ ನೆಕ್ ಡಿಸೈನ್. ಆಲ್ರೆಡಿ ನಾನು ಪೇಪರ್ ಅಲ್ಲಿ ಒಂದು ಡಿಸೈನ್ ಕಟ್ ಮಾಡಿದ್ದೀನಿ. ಆದ್ರೆ ಇದೇ ಅಳತೆ ಡಿಸೈನ್ ಬೇರೆ ಇರೋದ್ರಿಂದ ಇದನ್ನೇ ಇಟ್ಕೊಂಡು ಕಟ್ ಮಾಡ್ಕೊಂಡು ಡಿಸೈನ್ ನ ಬೇರೆ ಮಾಡ್ಕೋಬೇಕು. ಅದನ್ನ ಫಸ್ಟ್ ಇವಾಗ ಯಾವ ರೀತಿ ಕಟಿಂಗ್ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ಗೆ ನಾನು ಲೈನಿಂಗ್ ಬಟ್ಟೆ ತಗೊಂಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಕೆಳಗಡೆ ಯಾವಾಗ್ಲೂ ಅಷ್ಟೇ ಫಸ್ಟ್ ಅರ್ಧ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದು ಕೆಳಗಡೆ ಪೀಸ್ ಇದು ಈ ರೀತಿ ಇಟ್ಕೊಂಡು, ಇದು ಡಿಸೈನ್ ಏನು ನಮ್ಗೆ ಈ ತರ ಬರಲ್ಲ, ಮಾಮೂಲಿ ಅಂದ್ರೆ ಅದೇ ಅಳತೆ ಇರೋದ್ರಿಂದ ಹಿಂಗೆ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಅಷ್ಟೇನೆ. ಡಿಸೈನ್ ಇದೆ, ಇದು ಡಿಸೈನ್ ಬೇರೆ ಬರುತ್ತೆ. ಸುಮ್ಮನೆ ಇದು ಹೇಗಿದೆ ಸೇಪ್ ಆಗಿ ಕಟ್ ಮಾಡ್ಕೋತೀನಿ ಅಷ್ಟೇನೆ. ಮತ್ತೆ ಇಲ್ಲಿ ಡಿಸೈನ್ ಬೇರೆ ಮಾಡಬೇಕು. ಇದೆಲ್ಲ ಮೇಲಿದೆ ಇರುತ್ತೆ, ಇಲ್ಲಿ ಡಿಸೈನ್ ಬೇರೆ ಬರುತ್ತೆ. ಓಕೆನಾ, ಇಲ್ಲಿ ಬೇರೆ ಡಿಸೈನ್ ಮಾಡ್ಕೋಬೇಕು. ಕಟ್ ಮಾಡ್ಕೋತೀನಿ. ಅಂದ್ರೆ ಒಂದೇ ಅಳತೆ ಆಗಿರೋದ್ರಿಂದ ಈ ತರ ಒಂದೇ ಮೆಜರ್ಮೆಂಟ್ ಆದ್ರೆ ಇದನ್ನ ನಾನು ಹೇಳ್ದಂಗೆ ಈ ಪೀಸ್ನ ಇಟ್ಕೊಂಡಿದ್ರೆ ನೀವು ಯಾವಾಗ ಬೇಕಾದ್ರೂ ಬೋಟ್ ನೆಕ್ ಅಂದ್ರೆ ಈ ತರ ಕಟ್ ಮಾಡ್ಕೊಂಡು ಡಿಸೈನ್ ಬೇಕು ಅಂದ್ರೆ ಚೇಂಜ್ ಮಾಡ್ಕೋಬಹುದು. ಓಕೆನಾ, ಈ ರೀತಿ ಆಯ್ತು. ಮತ್ತೆ ಈ ಕಡೆಯಿಂದ ಮಾಡ್ಕೊಂಡು ನೀವು ಇದನ್ನ ಬೇಕಾದ್ರೆ ಬಟ್ಟೆಯಿಂದನೂ ಕಟ್ ಮಾಡಿ ಇಟ್ಕೋಬಹುದು. ವೇಸ್ಟ್ ಬಟ್ಟೆ ಇದ್ರೆ, ಇಲ್ಲ ಬೇರೆ ಕ್ಯಾನ್ವಾಸ್ ಪೇಪರ್ ಇದ್ರೆ ಅದರಲ್ಲೂ ಮಾಡಿಟ್ಕೋಬಹುದು, ಇಲ್ಲ ಈ ತರ ನ್ಯೂಸ್ ಪೇಪರ್ ಅಲ್ಲೂ ಮಾಡಿಟ್ಕೋಬಹುದು. ಓಕೆನಾ, ಆರಾಮಾಗಿ ಆಯ್ತು. ಒಂದಿಷ್ಟು ಬರುತ್ತೆ, ಇಲ್ಲ ಬರುತ್ತೆ. ಇವಾಗ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಡಿಸೈನ್ ಮಾಡ್ಕೋಬೇಕು. ನಾನು ಕ್ಯಾನ್ವಾಸ್ ಅಲ್ಲಿ ಕಟ್ ಮಾಡ್ಕೋತೀನಿ. ಇದಿಷ್ಟು ತೆಗೆದು ಬಿಡೋಣ. ಇದಿಷ್ಟೇ, ಇದಿಲ್ಲ, ಇದೇನಿದ್ರ ಅವಶ್ಯಕತೆ ಇಲ್ಲ, ಸೈಡ್ ಇಡೋಣ. ಇವಾಗ ಇದು ಬಂದ್ಬಿಟ್ಟು ಕರೆಕ್ಟಾಗಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಮತ್ತೆ ಇಲ್ಲಿಂದ ಹೀಗೆ ಮಾಡ್ಕೊಳ್ಳೋಣ, ಮತ್ತೆ ಈಗ ಇಲ್ಲಿಂದ ಮಾಡ್ಕೊಳ್ಳೋಣ. ಓಕೆನಾ, ಇವಾಗ ಇದಿಷ್ಟರಲ್ಲಿ ಸ್ವಲ್ಪ ಡಿಸೈನ್ನ ಮಾಡ್ಕೋಬೇಕಾಗುತ್ತೆ. ಫಸ್ಟ್ಗೆ ನಾನು ಇಲ್ಲಿಂದ ಇಲ್ಲಿ ಮೂವ್ ಹಾಕಿದ್ದೀನಿ. ಮತ್ತೆ ಇಷ್ಟು ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಇಲ್ಲಿಗೆ 1 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 1 ಇಂಚಿಗೆ ಮಾಡ್ಕೊಂಡು ಈ ಕಡೆಯಿಂದ ಈ ಕಡೆಗೆ 1 ಇಂಚಿಗೆ ಒಳಗಡೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ಕಡೆಯಿಂದ 3 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ಹೀಗೆ ತಗೋಬೇಕು. ತಗೊಂಡು ಇದನ್ನ ಸುಮ್ಮನೆ ತೋರಿಸ್ತೀನಿ. ನಾನು ಇದು ಕ್ಯಾನ್ವಾಸ್ ಅಲ್ಲಿ ಕಟ್ ಮಾಡ್ಕೋತೀನಿ. ನಾನು ಡಿಸೈನ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಆಮೇಲೆ ಸ್ವಲ್ಪ ಇದು ಕ್ರಾಸ್ ಆಗಿ ಸರಿಯಾಗಿದೆ ಡಿಸೈನ್. ಇಲ್ಲ ಅಂದರೆ ಇದು ಜಾಸ್ತಿ ಬೇಡ ಅಂದರೆ ಇನ್ನೊಂಚೂರು ಮೇಲ್ ಮಾಡ್ಕೋಬೋದು. ಓಕೆನಾ, ಇದೆಲ್ಲ 5 ಇಂಚಿದೆ, ಇಲ್ಲ ಸರಿಯಾಗಿದೆ, ಏನು ತೊಂದರೆ ಆಗಿಲ್ಲ. ಇಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಈ ಥರ ಸುಮ್ಮನೆ ಇದು ಮಾರ್ಕ್ ಮಾಡಿ ತೋರಿಸಿದ್ದೀನಿ. ಇವಾಗ ಇದನ್ನ ನಾನು ಕ್ಯಾನ್ವಾಸ್ ಮೇಲೆ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ತೀನಿ. ಇವಾಗ ಸೈಡ್ ಇಡೋಣ. ಇದು ಇವಾಗ ಮಾಮೂಲಿ ಫ್ರಂಟ್ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಬಟನ್ ಬಂದಿರೋದ್ರಿಂದ ಏನು ತೊಂದರೆ ಏನಿಲ್ಲ.
ಹೇಗಿದೆ ಹಾಗೇ ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋದು ಅಷ್ಟೇ. ಇದು ಫೋಲ್ಡ್ ಆಗ್ತಾಯಿದೆ, ಇಲ್ಲೇ ಪಿನ್ ಹಾಕೋತೀನಿ. ಈ ಕಡೆ ಒಂದು ಪಿನ್ ಹಾಕೋಣ. ಕಟಿಂಗ್ ಮಾಡ್ಕೊಳ್ಳೋಣ. ಪೇಪರ್ ಕಟಿಂಗ್ ಇದೆ ಅಂದರೆ ಇಷ್ಟು ಈಸಿಯಾಗಿ ಮಾಡ್ಕೊಳ್ಳೋದು, ಬೇಗನೂ ಕೆಲಸ ಆಗುತ್ತೆ. ಆಮೇಲೆ ಅಳತೆ ಮೆಜರ್ಮೆಂಟ್ ಏನು ತಗೊಳಕ್ತಿರಲ್ಲ, ಅದೇ ಅಳತೆಗೆ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಸೇಮ್ ಇದೇ ಡಿಸೈನ್ ಇರ್ತೀನಿ. ಪಿನ್ ಹಾಕ್ಲಿಲ್ಲ ಅಂದ್ರೆ ನೋಡಿ ಹಿಂಗೆ ಬಿಚ್ಕೊಳ್ಳುತ್ತೆ. ಪಿನ್ ಹಾಕೋದ್ರಿಂದ ಸ್ಟಿಫ್ ಆಗಿರುತ್ತೆ.